ಅವರಿಬ್ರು ಆಂಧ್ರ ಪ್ರದೇಶದವರು. ಸಂಬಂಧಿಯೊಬ್ಬರ ಮೂಲಕ ಜಗಳೂರಿಗೆ ಬಂದವರು ಮಾತಲ್ಲೇ ಮೋಡಿ ಮಾಡಿದ್ರು. 10,000 ಕೊಟ್ರೆ 50,000 ಕೊಡ್ತೀವಿ ಅಂತ ಡಬಲ್ ಹಣದ ಆಸೆ ತೋರಿಸಿ ಕೋಟಿ ಕೋಟಿ ದೋಚಿದ್ದಾರೆ. ಸುಮಾರು ಒಂದು 2-3 ಕೋಟಿ ರೂಪಾಯಿ ಹಗರಣ ಮಾಡಿದ್ದಾನೆ ಸರ್. ಮನಿ ಡಬಲಿಂಗ್ ಹೆಸರಲ್ಲಿ ಕಿಲಾಡಿ ಜೋಡಿ ಕಳ್ಳಾಟ. 3 ಲಕ್ಷಕ್ಕೆ 6 ಲಕ್ಷ ಕೊಟ್ರು, ಆಮೇಲೆ ಕೋಟಿ ಕೋಟಿ ದೋಚಿದ್ರು. ಅದೇನೋ ಹೇಳ್ತಾರಲ್ಲ, ಕೊಟ್ಟೋನು ಕೋಡಂಗಿ ಈಸ್ಕೊಂಡೋನು ಗೀರ್ಭದ್ರ ಅಂತ. ಈ ಮಾತನ್ನ ಇಂಥವರನ್ನ ನೋಡಿಯೇ ಹೇಳಿರಬೇಕು. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋಗಿಂತವರು ಇದ್ದೇಗಿರ್ತಾರೆ ಬಿಡಿ. ಕಂಡೋರ ದುಡ್ಡಲ್ಲಿ ಮೈ ಬಿಸಿ ಏರಿಸಿಕೊಳ್ಳೋರು ಗಲ್ಲಿ ಗಲ್ಲಿಯಲ್ದು ಹುಟ್ಟುಕೊಳ್ತಿದ್ದಾರೆ. ನೋಡೋದಕ್ಕೊಳ್ಳೆ ಶಿವ ಪಾರ್ವತಿ ಜೋಡಿ ನಿಂತಂಗೆ ನಿಂತವರೇ, ಆದ್ರೆ ಮಾಡಿದ್ದು ಮಾತ್ರ ಮನೆ ಹಾಳ ಕೆಲಸ. ಮನಿ ಡಬಲ್ ಮಾಡ್ಕೊಡ್ತೀವಿ ಅಂತ ಮಾತಲ್ಲದೆ ಮನೆ ಕಟ್ಟಿದವರು ಕೋಟಿ ಕೋಟಿ ಹಣ ದೋಚ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಇವರೇ ನೋಡಿ, ಕಂಡೋರ ದುಡ್ಡಲ್ಲಿ ಖಜಾನೆ ತುಂಬಿಸಿಕೊಂಡ ಖತರ್ನಾಕ್ ದಂಪತಿ. ಈಕೆ ಹೆಸರು ಪುಷ್ಪ, ಈತ ಶ್ರೀರಾಮುಲು. ಆಂಧ್ರ ಪ್ರದೇಶದ ಅನಂತಪುರ ಮೂಲದವರು. ಈ ಕಿಲಾಡಿ ಜೋಡಿಗೆ ಪರಿಚಯವಿರೋ ಮೀನಾ ಅನ್ನೋ ಹೆಣ್ಣು ಮಗಳನ್ನ ಜಗಳೂರಿಗೆ ಕೊಟ್ಟು ಮದುವೆ ಮಾಡಿದ್ರಂತೆ. ಹೀಗಾಗಿ ಇವರನ್ನೇ ದಾಳ ಮಾಡಿಕೊಂಡವರು ಜಗಳೂರು ಜನರನ್ನ ಪರಿಚಯ ಮಾಡಿಕೊಂಡಿದ್ರು. ಈಕೆಯಂತೂ ಅಂಗೈಯಲ್ದೆ ಆಕಾಶ ತೋರಿಸ್ತಾಗಿದ್ದ ಕಿಲಾಡಿ. ಹೀಗಾಗಿ ಇವಳ ಮರುಳು ಮಾತಿಗೆ ಜಗಳೂರು ಹೆಣ್ಮಕ್ಳು ಕ್ಲೀನ್ ಬೋಲ್ಡ್ ಆಗೋಗಿದ್ರು. ಅನಂತಪುರದಲ್ಲಿ ನಮ್ಮದೊಂದು ಕಲ್ಪವೃಕ್ಷ ಅನ್ನೋ ಟ್ರಸ್ಟ್ ಇದೆ. ಆ ಟ್ರಸ್ಟಿನ ಹಣ ಬ್ಯಾಂಕ್ನಲ್ಲಿ ಬ್ಲಾಕ್ ಆಗಿದೆ. ಜೊತೆಗೆ ಹೈದರಾಬಾದ್ ಹಾಗೂ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದೇವೆ. ನಮ್ಮ ಬಳಿ ಹಣ ಹೂಡಿಕೆ ಮಾಡಿದ್ರೆ 30 ದಿನದಲ್ಲಿ ಡಬಲ್ ಮಾಡ್ಕೊಡೋದಾಗಿ ನಂಬಿಸಿದ್ರು. ಯಾವಾಗ ಡಬಲ್ ಹಣ ಬರುತ್ತೆ ಅನ್ನೋ ಹಳ್ಳಕ್ಕೆ ಬಿದ್ರು ಹಂತವಾಗಿ 3 ಲಕ್ಷ ಕೊಟ್ಟಿದ್ದಾರೆ. ಮೊದಲಿಗೆ 3 ಲಕ್ಷಕ್ಕೆ ಬದಲಾಗಿ 6 ಲಕ್ಷ ಕೊಟ್ಟಿದ್ರು. ಈ ವಿಷಯ ಊರವರಿಗೆಲ್ಲ ಗೊತ್ತಾಗ್ತಿದ್ದಂತೆ ಒಡವೆ ಜಮೀನೆಲ್ಲ ಮಾರಿ ಲಕ್ಷ ಲಕ್ಷ ಹಣ ಹೂಡಿಕೆ ಮಾಡಿದ್ದಾರೆ. ಜಗಳೂರು ತಾಲೂಕಲ್ಲೇ ಬರೋಬ್ಬರಿ 1 ಕೋಟಿಗೂ ಹೆಚ್ಚು ಹಣ ಹಾಕಿದ್ರು. ಯಾವಾಗ ಕೋಟಿ ಕೋಟಿ ಹಣ ಕೈ ಸೇರ್ತೋ ಈ ದಗಲ್ಬಾಜಿ ದಂಪತಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅವರು ಒಂದು ಕಲ್ಪವೃಕ್ಷ ಟ್ರಸ್ಟ್ ಐತೆ ನಮ್ಮದು. ನಮ್ಮ ಟ್ರಸ್ಟಿಗೆ ನೀವೆಲ್ಲ ಹಣ ಹೂಡಿಕೆ ಮಾಡಿರಿ, ನಿಮ್ಮದು ಹಣನ ದ್ವಿಗುಣ ಮಾಡಿಕೊಡ್ತೀವಿ ಅಂತೇಳಿ ಅವರು ಆಮಿಷ ಹೊಡಿದ್ರು ಸರ್. ಎಲ್ಲ ಹೆಣ್ಮಕ್ಳಿಗೆ ಸರ್. ಸುಮಾರು ಜನ ಇಲ್ಲಿ ಕರ್ನಾಟಕದಲ್ಲೆಲ್ಲ ಕೆಲವೊಂದು ಕಡೆಲ್ಲ ಆಮಿಷ ಒಡ್ಡಿ ಸುಮಾರು ಒಂದು 2-3 ಕೋಟಿ ರೂಪಾಯಿ ಹಗರಣ ಮಾಡಿದ್ದಾನೆ ಸರ್. ಸ್ಟಾರ್ಟಿಂಗು ಸ್ವಲ್ಪ ಹಾಕ್ಸ್ಕೊಂಡ್ರಿ ಸರ್. ಒಂದು 3 ಲಕ್ಷ ಅಕೌಂಟ್ ಅಂತ ಹಾಕ್ಸ್ಕೊಂಡು ಕೊಟ್ಟಿದ್ದಾರೆ ಸರ್. ಅದನ್ನ 6 ಲಕ್ಷ ಕೊಟ್ಟು ಮತ್ತೆ 10 ಲಕ್ಷ ಅಕೌಂಟ್ ಹಾಕಿರಿ ಮತ್ತೆ ಕೊಡ್ತೀವಿ ಅಂತೇಳಿ ಎಲ್ಲ ಜಮೀನುಗಳು ಮಾರಿ ಬಂಗಾರಗಳೆಲ್ಲ ಒಡವೆ ಎಲ್ಲ ಅಡ ಇಟ್ಟು ಸುಮಾರು ಜನ ಹೆಣ್ಮಕ್ಳು ಈ ಇದಕ್ಕೆ ಬಲಿಯಾಗಿದ್ದಾರೆ ಸರ್. ಈ ಕಿಲಾಡಿ ಜೋಡಿ ಜಗಳೂರು ಮಾತ್ರವಲ್ಲ, ರಾಜ್ಯದ ನಾನಾ ಕಡೆಯೂ ಇದೇ ರೀತಿ ವಂಚಿಸಿದ್ಯಂತೆ. ಫೋನ್ ಮಾಡಿ ಕೇಳಿದ್ರೆ ನಮ್ಮನ್ನ ಯಾರು ಏನೂ ಮಾಡಕ್ಕಾಗಲ್ಲ ಅಂತ ಆವಾಜ್ ಬೇರೆ ಹಾಕ್ತಾರಂತೆ. ಇಂಟ್ರೆಸ್ಟೇಟ್ ಚೀಟರ್ ಆಕ್ಚುಲಿ ಒಂದು ದೊಡ್ಡ ಜಾಲ ಇದೆ. ಇದು ಸಾಮಾನ್ಯಕ್ಕೆ ಇರ್ತಕ್ಕಂಥ ಜಾಲ ಅಲ್ಲ. ಇಡೀ ಆಂಧ್ರದಲ್ಲಿ ಎಲ್ಲ ಆಫೀಸರ್ಗಳು, ಪೊಲೀಸರು, ಆಂಧ್ರ ಪೊಲೀಸರು ಮತ್ತು ಆಂಧ್ರದ ಬ್ಯಾಂಕ್ ಅಧಿಕಾರಿಗಳು ಎಲ್ಲರೂ ಕೂಡ ಶಾಮೀಲ್ ಮಾಡ್ಕೊಂಡು ಇದುವರೆಗೂ ಕೂಡ ಅವನ್ನೆಲ್ಲ ಟ್ರ್ಯಾಪ್ ಆಗಿಲ್ಲ, ಸಿಕ್ಕೊಂಡಿಲ್ಲ. ಅದೇ ಇದು ಮೊಟ್ಟ ಮೊದಲೇ ಬಾರಿ ಜಗಳೂರು ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ನಿನ್ನೆ ಅವನು ಇಮಿಡಿಯೇಟಾಗಿ ವಕೀಲರ ಮೂಲಕ ಆಗಲೇ ಅವನು ಜಗಳೂರಲ್ಲಿ FIR ಕಾಪಿ ಕೋರ್ಟಿಂದ ತಗೊಂಡು ಇವತ್ತಲ್ಲ ಆಂಟಿಸಿಪೇಟರಿ ಬೇಲ್ ದಾವಣಗೆರೆ ಮೂವ್ ಮಾಡ್ತಿದ್ದಾನೆ. ಅವನು ಇವ್ರಿಗೇನು ಬೆದರಿಕೆ ಹಾಕಿದ್ರೆ ನಾನು ಬೇಲ್ ಕೂಡ ತಗೊಂಬರ್ತೀನಿ, ಕರ್ನಾಟಕ ಪೊಲೀಸರ ಮಾಡೋಕ್ಕಾಗಲ್ಲ, ಕರ್ನಾಟಕದವ್ರು ಯಾರು ಆಗಲ್ಲ, ನಾನು ಏನು ಮಾಡ್ತೀನಿ, ನಾನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಒಂದು ಉಡಾಫೆ ಉತ್ತರವನ್ನು ಕೂಡ ಹೇಳಿದ್ದಾನೆ. ಒಟ್ನಲ್ಲಿ ಒಂದೇ ತಿಂಗಳಲ್ಲಿ ಶ್ರೀಮಂತರಾಗೋಣ ಅಂತ ಹೋದವರು ಹಳ್ಳಕ್ಕೆ ಬಿದ್ದಿದ್ದಾರೆ. ಹಣದ ಆಸೆಗೆ ಬಿದ್ದು ಕೂಡಿಟ್ಟಿದ್ದನ್ನೆಲ್ಲ ಕೊಟ್ಟು ಕೈ ಹಿಸಕೊಳ್ತಿದ್ದಾರೆ. ಸಂಜಯ್, ನ್ಯೂಸ್ 18 ದಾವಣಗೆರೆ.